ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಹೆಸರು ಗಾಯನ ಪ್ರಿಯ. ಸೊ ಹೀಗೆ ನಾನಿವತ್ತು ಯೋಚನೆ ಮಾಡ್ತಾ ಇದ್ದೆ ಏನು ವಿಡಿಯೋ ಮಾಡಲಿ ಅಂತ. ಸೊ ನನ್ನ ತಲೆಗೆ ಬಂತು ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ. ಹೇಗೋ ನಾನೊಂದು ಫ್ಯಾಮಿಲಿ ಫಂಕ್ಷನ್ಗೆ ಹೊರಟಿದ್ದೆ. ಸೊ ಅದಕ್ಕೆ ನಾನು ಹೇಗೆ ರೆಡಿ ಆಗ್ತೀನಿ ಕ್ವಿಕ್ಕಾಗಿ, ಸೊ ಇದನ್ನು ವಿಡಿಯೋ ಮಾಡಿ ನಿಮಗೆ ತೋರಿಸೋಣ ಅಂತ ನಾನು ಅಂದ್ಕೊಂಡೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಮೇಕಪ್ಪಿಂದ. ಗಾಯ್ಸ್, ನಾನೀಗ ಮೇಕಪ್ ಮಾಡ್ಕೊತೀನಿ ತುಂಬ ಕಮ್ಮಿ ಪ್ರಾಡಕ್ಟ್ಸಿಂದ. ಆಮೇಲೆ ನಾನು ಯಾವ ಡ್ರೆಸ್ನ ಹಾಕ್ಕೊಂಡು ಫಂಕ್ಷನ್ಗೆ ಹೋಗ್ತೀನಿ ಅಂತಲೂ ನಾನು ನಿಮಗೆ ತೋರಿಸ್ದೆ. ಸೊ ಫಸ್ಟ್ ಇದೊಂದು ಕ್ಲಿಪ್ ಹಾಕೊಂಬಿಡೋಣ ಸೈಡ್ಗೆ, ಇಲ್ಲಾಂದರೆ ಅಡ್ಡಾಡ ಬರ್ತಾ ಇರುತ್ತೆ. ಸೊ ಫನ್ನಿಯಾಗಿ ಕಾಣ್ತಾ ಇದ್ದೀನಲ್ವಾ? ಓಕೆ, ಫಸ್ಟ್ ನಾನೊಂದು BB ಕ್ರೀಮ್ ಇದೆ ನನ್ನ ಹತ್ರ. ಸೊ ಫೌಂಡೇಶನ್ ನಾನು ಜಾಸ್ತಿ ಹಚ್ಚಲ್ಲ. ಓನ್ಲಿ ತುಂಬ ಗ್ರ್ಯಾಂಡ್ ಫಂಕ್ಷನ್ಗೆ ಹೋಗಬೇಕಾದ್ರೆ, ಏನಾದರೂ ಮದುವೆ ಆ ಥರ ಫಂಕ್ಷನ್ಗೆ ಹೋಗಬೇಕಾದ್ರೆ ಮಾತ್ರ ನಾನು ಫೌಂಡೇಶನ್ ಹಚ್ತೀನಿ. ಇಲ್ಲಾಂದರೆ ಜಸ್ಟ್ BB ಕ್ರೀಮಲ್ಲಿ ಅಷ್ಟೇ. ಫೌಂಡೇಶನ್ ಜಾಸ್ತಿ ಹಚ್ಚೋದ್ರಿಂದ ಸ್ಕಿನ್ ಹಾಳಾಗುತ್ತೆ. ಸೊ ಆದಷ್ಟು ನೀವು BB ಕ್ರೀಮ್, CC ಕ್ರೀಮ್ ಅಂಥ ಕ್ರೀಮ್ಸ್ನ ಯೂಸ್ ಮಾಡಿ ಸಾಕು. ಗಾಯ್ಸ್, ನಾನು BB ಕ್ರೀಮ್ನ ತೊಗೊಂಡಿದ್ದೀನಿ. ಸೊ ಕೈಯಲ್ಲೇ ಮಾಡ್ಕೊತಾ ಇದ್ದೀನಿ. ನನಗೆ ಸ್ಪಾಂಜ್, ಬ್ರಷಿಂದ ಇದೆಲ್ಲ ನನಗೆ ಸ್ವಲ್ಪ ಅನ್ಕಂಫರ್ಟಬಲ್ ಯೂಸ್ ಮಾಡೋಕ್ಕೆ. ಕೈಯಿಂದ ಆದರೆ ಕ್ವಿಕ್ಕಾಗಿ ಮೇಕಪ್ ಎಲ್ಲ ಮಾಡ್ಕೊಂಡ್ಬಿಡ್ಬೋದು. ಗಾಯ್ಸ್, ಇದೊಂದು ತುಂಬಾ ಸಿಂಪಲ್ ಆಗಿರೋ ಮೇಕಪ್. ಓಕೆನಾ? ಒಂದು ಒಳ್ಳೆ BB ಕ್ರೀಮ್ ಇಲ್ಲ CC ಕ್ರೀಮ್ ನಿಮ್ಮ ಸ್ಕಿನ್ನ ನೀಟಾಗಿ ಕವರ್ ಮಾಡೋದನ್ನು ತಗೊಳ್ಳಿ. ನೋಡಿ ನಿಮ್ಮ ಸ್ಕಿನ್ಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ತಗೊಳ್ಳಿ ಗೈಸ್. ಓಕೆನಾ? ನೆಕ್ ಕೂಡ ಮರಿಬೇಡಿ. ನೆಕ್ ಕೂಡ ಇಂಪಾರ್ಟೆಂಟ್. ಇಲ್ಲ ಅಂದರೆ ನಿಮ್ಮ ಸ್ಕಿನ್ ಟೋನ್ ಬೇರೆ, ನೆಕ್ ಟೋನಿನ ಬೇರೆ ಥರ ಕಾಣ್ಬಿಡುತ್ತೆ. ಗೈಸ್, ನಾನು ಆಗಲೇ ಹೇಳ್ದಾಗೆ ತುಂಬ ಕಮ್ಮಿ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡ್ತೀನಿ. ಜಸ್ಟ್ ಒಂದು ಫ್ಯಾಮಿಲಿ ಫಂಕ್ಷನ್, ಓನ್ಲಿ ಮದುವೆಗೆ ಹೋಗೋಗಿದ್ರೆ ಮಾತ್ರ ಫೌಂಡೇಶನ್ ಸ್ವಲ್ಪ ಗ್ರ್ಯಾಂಡಾಗಿ ರೆಡಿಯಾಗಿ ಹೋಗಬೇಕಲ್ಲ. ಸೊ ಅದಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿ ರೆಡಿಯಾಗಿ ಹೋಗ್ತೀನಿ. ಸೊ ಇವಾಗ ನಾನು ಶುಗರ್ ಅವರ ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ನಾನಿಲ್ಲಿ ತುಂಬಾ ಗ್ರ್ಯಾಂಡ್ ಐ ಮೇಕಪ್ ಏನು ಮಾಡ್ತಾ ಇಲ್ಲ. ಜಸ್ಟ್ ಸಿಂಪಲಾಗಿ ಕಾಜಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಐ ಶ್ಯಾಡೋಸ್ ಕೂಡ ನಾನಿಲ್ಲಿ ಅಪ್ಲೈ ಮಾಡ್ತಾ ಇಲ್ಲ, ಬಿಕಾಸ್ ಇದು ತುಂಬಾ ಸಿಂಪಲ್ ಆಗಿರೋ ಮೇಕಪ್ ಲುಕ್. ಈ ಒಂದು ಮೇಕಪ್ ಲುಕ್ ಏನಿದೆ ಅದು ಆಡಾಗಿ ಕಾಣಲ್ಲ ಗೈಸ್. ಸಿಂಪಲಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ಲೈಟಾಗಿಯೇ ನಾನು ಕಾಜಲ್ನ ಹಚ್ಕೊಂಡಿದ್ದೀನಿ ಗೈಸ್. ತುಂಬ ಡಾರ್ಕಾಗೂ ಹಚ್ಕೊಂಡಿಲ್ಲ, ಯಾಕಂದರೆ ಇದು ತುಂಬ ಸಿಂಪಲ್ ಆಗಿರೋದ್ರಿಂದ. ಸೊ ಲೈಟ್ ಕಾಜಲ್ ಹಚ್ಕೋತಾ ಇದ್ದೀನಿ. ಮಸ್ಕಾರಾಸ್ ಗೈಸ್, ನಾನು ಐಕಾನಿಕ್ ಮಸ್ಕಾರ ಹಚ್ತೀನಿ. ಸೊ ನನಗೆ ನನ್ನ ಪ್ರಕಾರ ಐಕಾನಿಕ್ ಮಸ್ಕರ ಏನಿದೆ ಅದು ವಾಟರ್ ಪ್ರೂಫ್, ಅಂದರೆ ಬೇಗ ಸ್ಪ್ರೆಡ್ ಆಗಲ್ಲ, ಚೆನ್ನಾಗಿ ಕೂರುತ್ತೆ ಗೈಸ್, ತುಂಬ ಚೆನ್ನಾಗಿ ಕೂರುತ್ತೆ. ಸೊ ಅದಕ್ಕೆ ನಾನು ಇದನ್ನು ಯೂಸ್ ಮಾಡೋದು ಯಾವಾಗಲೂ. ತುಂಬ ವರ್ಷದಿಂದನೂ ನಾನು ಇದೇ ಯೂಸ್ ಮಾಡ್ತೀನಿ. ಬೇರೆ ಮಸ್ಕಾರಗಳು ಟ್ರೈ ಮಾಡಿದ್ದೀನಿ, ಬಟ್ ನನಗೆ ಅಷ್ಟಿಷ್ಟ ಆಗಲ್ಲ. ಸೊ ಮಸ್ಕಾರ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಏನು ಮೇಕಪ್ ಸ್ಕಿಲ್ಸ್ ಎಲ್ಲ ಏನಿದೆ ನಮ್ಮ ಚಿಕ್ಕಕ್ಕಿಂದ ನಾನು ಕಲ್ತಿರೋದು. ಸೊ ಚಿಕ್ಕಕ್ಕ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್ ಅವರು ಯಾರಿದ್ದಾರೆ, ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್ ಚಾನಲ್, ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಅವರ ಸ್ವಂತ ತಂಗಿ ನಾನು. ಅವಳು ನನ್ನ ಸ್ವಂತ ಅಕ್ಕ. ಸೊ ಅವಳಿಂದನೇ ನಾನು ಇದೆಲ್ಲ ಮೇಕಪ್ ಸ್ಕಿಲ್ಸ್ ಎಲ್ಲ ಕಲ್ತಿರೋದು ಆ್ಯಕ್ಚುಲಿ. ಆಮೇಲೆ ಲೇಕಪ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್, ಯೂಟ್ಯೂಬ್ ಚಾನಲ್, ಅವಳಿಗೆ ಮೇಕಪ್ ಹೇಳ್ಕೊಟ್ಟಿದ್ದೀನಿ. ನಿಖಿತಾಯಿಂದ 4 ಕಲಿತು ನಾನು ಅಕ್ಕಂಗೆ ಹೇಳ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ನೋಡಿದ್ರೆ ಬೈಕ್ಕೊತಾಳವಳು ಪಕ್ಕ. ಗೈಸ್, ನಾನಿಲ್ಲಿ ಲಿಪ್ಸ್ಟಿಕ್ ಹಚ್ಕೋತಾ ಇದ್ದೀನಿ. ಲಿಪ್ ಲೈನರ್ ಏನಾದರೂ ಇದೆ ಅದು ಕೂಡ ಹಚ್ಕೋಬೋದು. ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಲಿಪ್ಸ್ ಏನಿದೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ನಿಮಗೆ ಯಾವ್ದು ಇಷ್ಟನೋ ಆ ಲಿಪ್ಸ್ಟಿಕ್ನ ಹಚ್ಕೊಳ್ಳಿ. ಸೊ ನನಗೆ ರೆಡ್ ಕಲರ್ ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ. ಸೊ ಅದನ್ನೇ ಅಪ್ಲೈ ಮಾಡ್ತಾ ಇದ್ದೀನಿ. ಗೈಸ್, ನನಗೆ ಲಿಪ್ಸ್ಟಿಕ್ಕಲ್ಲಿ ರೆಡ್ ಕಲರ್ ಮಾತ್ರ ಇಷ್ಟ ಆಗುತ್ತೆ. ಯಾಕೋ ಏನೋ ಗೊತ್ತಿಲ್ಲ, ಬೇರೆ ಶೇಡ್ಸ್ಗಳು ನನಗೆ ಸೂಟೇ ಆಗಲ್ಲ ಅನಿಸುತ್ತೆ. ರೆಡ್ ಇಲ್ಲಾಂದರೆ ಪಿಂಕ್ ಹಚ್ತೀನಿ, ಬಟ್ ಪಿಂಕ್ ತುಂಬ ರೇರಾಗಿ ಹಚ್ತೀನಿ.
ಯಾಕೋ ಗೊತ್ತಿಲ್ಲ, ರೆಡ್ ಕಲರ್ ನನಗೆ ರೆಡ್ ಮಾತ್ರ ನನ್ನ ಫೇಸಿಗೆ ಸೂಟ್ ಆಗುತ್ತೆ ಅಂತ ಅನ್ಸೋದು. ಸೊ ಅದಕ್ಕೆ ಅದು ಡಾರ್ಕ್ ರೆಡ್ ಆಗಿರಬೇಕು. ಲೈಟ್ ರೆಡ್ಡು ಅವೆಲ್ಲ ನನಗೆ ಸೂಟ್ ಆಗಲ್ಲ. ಸೊ ಡಾರ್ಕ್ ಬ್ಲಡ್ ರೆಡ್ ಅಂತಾರಲ್ಲ, ಸೊ ಅಂಥ ಕಲರೇ ನನಗೆ ಲಿಪ್ಸ್ಟಿಕ್ ಇಷ್ಟ ಆಗುತ್ತೆ, ತುಂಬಾ ಇಷ್ಟ. ಆಮೇಲೆ ಐಬ್ರೋಸ್, ಯಾವುದೇ ಮೇಕಪ್ ಆಗಿರ್ಬೋದು ಗೈಸ್, ಇದೊಂದು ಟಿಪ್ ಅಂತಲೇ ತಿಳ್ಕೊಳ್ಳಿ. ಸಿಂಪಲ್ ಮೇಕಪ್ ಯಾರು ಮಾಡ್ಕೊತಾರೆ, ಈಗ ನೋ ಮೇಕಪ್ ಲುಕ್ ಆಗಿರ್ಬೋದು, ಐಬ್ರೋಸ್ ಫಿಲ್ ಮಾಡೋದು ಮರಿಬೇಡಿ. ಸೊ ಐಬ್ರೋಸ್ ನಿಮ್ಮ ಫೇಸ್ನ ಎನ್ಹ್ಯಾನ್ಸ್ ಮಾಡುತ್ತೆ. ಐಬ್ರೋಸ್, ಸೊ ಇದೊಂದು ಟಿಪ್, ಐಬ್ರೋಸ್ನ ಫಿಲ್ ಮಾಡಿ, ಅಂದರೆ ತುಂಬ ಡಾರ್ಕ್ ಅಲ್ಲ, ಓವರಾಗಿ ಕಂಡುಬಿಡುತ್ತೆ. ಲೈಟಾಗಿ ಹಚ್ಚಿದಿರೋ ಇಲ್ವೋ ಅನ್ನೋ ರೀತಿಯಲ್ಲಿ ಹಚ್ಚಿ. ಸೊ ಐಬ್ರೋಸ್ ಮಸ್ಟ್. ನಾನು ಐಬ್ರೋಸ್ ಮಾಡಿಸ್ಬೇಕಿತ್ತು ಗೈಸ್, ಮಾಡಿಸಿಲ್ಲ. ಅಂದರೆ ನಂದು ಬೇಗ ಬೆಳೆದ್ಬಿಡುತ್ತೆ, ಎಷ್ಟು ಬೇಗ ಗ್ರೋ ಆಗಿಬಿಡುತ್ತೆ ಅಂದರೆ ಬೇಜಾರಾಗ್ಬಿಡುತ್ತೆ ನನಗಂತೂ. ಸೊ ಕೆಲವು ಕಡೆ ಎಲ್ಲ ಕೆಡಿಸ್ಬಿಡ್ತಾರೆ. ಓನ್ಲಿ ಎಕ್ಸ್ಟ್ರಾಸ್ ಮಾತ್ರ ನಾನು ರಿಮೂವ್ ಮಾಡಿ ಅಂದಿರ್ತೀನಿ, ಅವರು ಒಂದು ಲೈನೆಲ್ಲ ತೆಗಿಯೋದು ಹಂಗೆಲ್ಲ ಮಾಡಿಬಿಡ್ತಾರೆ, ಬೇಜಾರಾಗ್ಬಿಡುತ್ತೆ. ಗೈಸ್, ಸ್ವಲ್ಪ ಟೈಮ್ ತೊಗೊಂಡು ಮೇಕಪ್ ಏನಿದೆ ಅದನ್ನ ಮಾಡ್ಕೊಳ್ಳಿ, ಐಬ್ರೋಸ್ ಏನಿದೆ ಅದನ್ನ ಫಿಲ್ ಮಾಡ್ಕೊಳ್ಳಿ. ಅರ್ಜೆಂಟಲ್ಲಿ ಬೇಗ ಮಾಡಿಕೊಂಡ್ರೆ ಯಾವುದೇ ಮೇಕಪ್ ಆಗಿರಲಿ ಅದು ಚೆನ್ನಾಗಿ ಬರಲ್ಲ. ಸೊ ಟೇಕ್ ಯುವರ್ ಓನ್ ಟೈಮ್ ಗೈಸ್. ನಾನೇನು ದೊಡ್ಡ ಪ್ರೋ ಅಲ್ಲ ಮೇಕಪ್ಪಲ್ಲಿ. ಸೊ ನನಗೆ ಎಷ್ಟು ಗೊತ್ತೋ, ನನಗೆ ಎಷ್ಟು ಬರುತ್ತೋ ಅಷ್ಟು ತೋರಿಸಿದ್ದೀನಿ. ಸೊ ನಾನು ಹೀಗೆ ಮೇಕಪ್ ಮಾಡ್ಕೊಂಡು ಹೊರಗಡೆ ಹೋಗೋದು. ಫಾರ್ ಸಮ್ ಫ್ಯಾಮಿಲಿ ಫಂಕ್ಷನ್ಸ್ ಆಗಿರ್ಬೋದು, ಹೊರಗಡೆ ಎಲ್ಲದು ಬರ್ತ್ಡೇ ಪಾರ್ಟೀಸ್ ಆಗಿರ್ಬೋದು, ನಾನು ಇದನ್ನೇ ಮಾಡ್ಕೊಳ್ಳೋದು. ಜಾಸ್ತಿ ಫೌಂಡೇಶನ್ ಆಗಿರಲಿ ಅವೆಲ್ಲ ಏನೂ ಹಚ್ಚಲ್ಲ. ಸೊ ಫೌಂಡೇಶನ್ ನನಗೇನಾಗುತ್ತೆ ಅಂದರೆ, ನಾನು ಹಚ್ಬಿಟ್ರೆ ಅದು ಫೌಂಡೇಶನ್ ಸ್ವಲ್ಪ ಚಿಕ್ಕ ಪಿಂಪಲ್ಸ್ಗಳು ಎದ್ದುಬಿಡುತ್ತೆ. ಸೊ ಅದಕ್ಕೆ ನಾನು ಫೌಂಡೇಶನ್ ಜಾಸ್ತಿ ಹಚ್ಚಲ್ಲ. ಆ್ಯಕ್ಚುಲಿ ಫೌಂಡೇಶನ್ ಭಾಳ ಹಚ್ಚಲೂಬಾರ್ದು, ಅಂದರೆ ಫೇಸಿಗೆ ಒಳ್ಳೆಯದಲ್ಲ ಅಂತಾರೆ, ಸ್ಕಿನ್ನಿಗೆ ಒಳ್ಳೆಯದಲ್ಲ ಅಂತಾರೆ. ಸೊ BB ಕ್ರೀಮ್, ಈ CC ಕ್ರೀಮ್ ಆದರೆ ಸ್ವಲ್ಪ ಲೋ ಕವರೇಜ್, ಆಮೇಲೆ ಚೆನ್ನಾಗಿರುತ್ತೆ, ಫೌಂಡೇಶನ್ ಥರನೇ ಲುಕ್ ಕೊಡುತ್ತೆ. ಸೊ BB ಕ್ರೀಮ್, CC ಕ್ರೀಮ್ ಯೂಸ್ ಮಾಡ್ಬೋದು, ಏನು ಪರವಾಗಿಲ್ಲ. ಗಾಯ್ಸ್, ಇಷ್ಟೇ ಮೇಕಪ್ ರೆಡಿ. ಸೊ ಮೇಕಪ್ ಎಲ್ಲ ಆಯಿತು, ಇಷ್ಟೇ ಗಾಯ್ಸ್. ಇದೊಂದು ಕ್ಲಿಪ್ ತೆಗೆದುಬಿಡೋಣ. ಓಕೆ, ಮೇಕಪ್ ಎಲ್ಲ ಆಗಿದೆ. ಸೊ ಈಗ ನಾನು ಹೋಗಿ ಡ್ರೆಸ್ ಹಾಕೊಂಡ್ಬರ್ತೀನಿ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ, ಓಕೆನಾ? ಹೇಗಿದೆ ಗೈಸ್? ಐ ಆಮ್ ರೆಡಿ. ಸೊ ಇದೇ ನನ್ನ ಲುಕ್ ಫ್ಯಾಮಿಲಿ ಫಂಕ್ಷನ್ಗೆ. ಸೊ ಇದೊಂದು ಗೌನ್ ಹಾಕ್ಕೊಂಡಿದ್ದೀನಿ, ನಾನು ತೋರಿಸ್ತೀನಿ, ಕಂಪ್ಲೀಟ್ ವಿಡಿಯೋ ಏನಿದೆ ಅದನ್ನು ತೋರಿಸ್ತೀನಿ. ಸೊ ವರ್ಕ್ ಇದೆ ಇಲ್ಲಿ, ಈ ವರ್ಕ್ ಇರೋದ್ರಿಂದ ಸೊ ನಾನು ಯಾವುದೇ ನೆಕ್ಲೆಸ್ ಆಗಿರಲಿ ಚೈನ್ ಆಗಿರಲಿ ಹಾಕ್ಕೊಂಡಿಲ್ಲ. ಸೊ ಇದೇ ಗ್ರ್ಯಾಂಡ್ ಆಗಿದೆ ಗೈಸ್. ಸೊ ಅದಕ್ಕೆ ಆ್ಯಂಡ್ ಸಿಂಪಲ್ ಆಗಿರೋ ಒಂದು ಸೇಮ್ ಪಿಂಕ್ ಕಲರ್ ಇಯರಿಂಗ್ಸ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಮೇಕಪ್, ಸಿಂಪಲ್ ಮೇಕಪ್, ಯಾವುದೇ ಒಂದು ಪ್ರೋ ಮೇಕಪ್ ಅಲ್ಲ, ಓಕೆನಾ? ಸೊ ಇದೊಂದು ಗೌನ್ ತೋರಿಸ್ತೀನಿ, ಫುಲ್ ವಿಡಿಯೋ ತೋರಿಸ್ತೀನಿ ಗೈಸ್. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಬಾಯ್ ಗಾಯ್ಸ್.